ಬೇಟೆ ಮರ. ಈ ಮರದಿಂದಲೇ ನೀರು ಚಿಮ್ತಾ ಇರುವಂತದ್ದು. ಮೇಲ್ಗಡೆಯಿಂದ ನೋಡಿ ಈ ನೀರನ್ನ ಸಿಂಚನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಈ ಮರ ನೀರನ್ನು ಯಾವ ರೀತಿ ತರ್ತಾ ಇದೆ, ಕೆಳಗಡೆ ಹಾಕ್ತಾ ಇದೆ ಅಂತ ನೋಡ್ಬೋದು. ಇಂಥ ಉರಿಯೋ ಬಿಸಿಲಿನಲ್ಲೂ ಕೂಡ ಈ ಮರದ ಕೆಳಗಡೆ ಏನು ಏರ್ ಕೂಲರ್ ತರ ನೀರನ್ನ ಸಿಂಚನ ವ್ಯಕ್ತಪಡಿಸ್ತಾ ಇದೆ. ಇದು ನಿಜವಾಗ್ಲೂ ಪ್ರಕೃತಿಯ ವಿಸ್ಮಯದಲ್ಲಿ ಒಂದು ಅದ್ಭುತ ವಿಸ್ಮಯ ಅಂತಾನೆ ಹೇಳ್ಬೋದು. ಉರಿಯುವ ಬಿಸಿಲಿನಲ್ಲೂ ಮರ ತನ್ನ ಒಡಲಾಳದಿಂದ ನೀರನ್ನು ಚಿಮ್ಮಿಸುತ್ತಿರುವ ಈ ದೃಶ್ಯ ಪ್ರಕೃತಿ ವಿಸ್ಮಯದಲ್ಲಿ ಒಂದು. ಭದ್ರಾವತಿಯ ವಿಎಎಸ್ಎಲ್ ಕಾರ್ಖಾನೆಗೆ ಸಂಬಂಧಿಸಿದ ವಿಎಎಸ್ಎಲ್ ಗೆಸ್ಟ್ ಹೌಸ್ ಆವರಣದಲ್ಲಿರುವ ಪಾರ್ಕಿನಲ್ಲಿ ಈ ಬೀಟೆ ಮರದಿಂದ ನೀರು ಚಿಮ್ಮುತ್ತಾ ಇದೆ. ಎಲೆಯ ಕೆಳಭಾಗದಲ್ಲಿ ನೀರನ್ನು ಸಿಂಚನ ವ್ಯಕ್ತಪಡಿಸುತ್ತಿರುವ ಈ ಮರ ಬಿಸಿಲಿನ ಬೇಗೆಯ ತಂಪನ್ನು ತನಗೆ ತಾನೇ ತಣಿವನ್ನು ಆರಿಸಿಕೊಳ್ಳುತ್ತಿರುವ ಈ ಮರ ಪ್ರಕೃತಿ ವಿಸ್ಮಯದಲ್ಲಿ ಒಂದು ವಿಸ್ಮಯ. ನೋಡಿ, ಕ್ಯಾಮರಾ ಲೆನ್ಸಿಗೂ ನೀರನ್ನು ಹನಿ ಹನಿಯಾಗಿ ಚಿಮ್ಮುತ್ತಾ ಇದೆ. ಈ ಸುಡು ಬಿಸಿಲಿನ 40 ಸೆಂಟಿಗ್ರೇಡ್ ಬಿಸಿಲಿನಲ್ಲೂ ಕೂಡ ಈ ಭೂಗರ್ಭದಿಂದ ನೀರನ್ನ ತಾಯಿಬೇರಿಂದ ತಗೊಂಡು ಹೊರಗಡೆ ಯಾವ ರೀತಿ ಚಿಮ್ಮಿಸ್ತಾ ಇದೆ ಅಂತ ಹೇಳಿ ನೋಡೋದಕ್ಕೆ ಒಂದು ಅದ್ಭುತ ವಿಸ್ಮಯ. ಇದೊಂದು ಬೀಟೆ ಮರ, ರೋಸ್ವುಡ್ ಅಂತ ಹೇಳ್ತೀವಿ. ರೋಸ್ವುಡ್ಡಿನ ಎಲೆಯ ತಳಭಾಗದಿಂದ ನೀರನ್ನ ಸಿಂಚನ ಮಾಡುತ್ತಿರುವ ಈ ಮರ ಎಷ್ಟೊಂದು ಅದ್ಭುತ ಅಲ್ವೇ? ನೋಡಿ, ನೀರು ಯಾವ ರೀತಿ सर हिंदी में 2 बात करना है। ಹೇಳ್ತೀರಾ? ಮಳೆ ಹನಿ ಹನಿಯ ರೂಪದಲ್ಲಿ ಚಿಮ್ಮುತ್ತಾ ಇರತಕ್ಕಂಥ ಈ ಬೀಟೆ ಮರದ ನೀರನ್ನ ನೋಡಲು ಇಲ್ಲಿ ನೆರೆದಿರ್ತಕ್ಕಂಥ ಜನರ ಬೆಳೆ ಪ್ರತ್ಯಕ್ಷವಾಗಿ ನೋಡಿದಂಥ ಅನುಭವವನ್ನ ಮಂಜುನಾಥ್ ನೋಡಿದ್ರಲ್ಲ ಈ ಮರ? ನೋಡಿದ್ದೀವಿ ಸರ್. ನಮಸ್ಕಾರ. ನಮಸ್ತೆ. ನಿಜವಾಗ್ಲೂ ಆಶ್ಚರ್ಯಕರವಾಗಿದೆ ಸರ್ ಇದು. ಈ ಬೀಟೆ ಮರದಲ್ಲಿ ಮೇಲಿಂದ ಎಲೆ ಇದ್ರೊಳಗಿಂದ ಮಳೆ ತರ ಹನಿ ಹನಿಯಾಗಿ ಬರ್ತಾ ಇರೋದು ನಿಜವಾಗ್ಲೂ ಇದು ವಿಸ್ಮಯ ಅಂತಾರಲ್ಲ, ಹೌದು, ಆ ತರ ಸರ್. ಇದು ಈ ವರ್ಷ 40 ಡಿಗ್ರಿ ಸೆಲ್ಸಿಯಸ್ ಈ ಬಿಸಿಲು ತಾಪದಲ್ಲೂ ಈ ಮರ ಈ ತರ ನೀರನ್ನ ಧಾರೆ ಎರಿತಾ ಇರೋದು ತುಂಬಾನೇ ವಿಸ್ಮಯ ಮಾತ್ರ. ರಿಯಲಿ ನಾವು ಪುಣ್ಯ ಮಾಡಿದ್ವಿ ನೋಡ್ಲಿಕ್ಕೆ. ಇದು ಎಲ್ಲಿದೆ? ಇದು ವಿಎಸ್ಎಲ್ ಗೆಸ್ಟ್ ಹೌಸ್ ಒಳಗೆ, ಕಾಂಪೌಂಡ್ ಒಳಗಿದೆ. ವಿಎಸ್ಎಲ್ ಕಾಂಪೌಂಡ್ ಪಾರ್ಕ್ನೊಳಗಡೆ ಇದೆ. ಪಾರ್ಕ್ ಒಳಗೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ನೀವು ನೋಡಿದ್ರಾ? साहब मैं भी देखा साहब. बात यह है कि एक हमारे भद्रावती के सरजमीन पर एक अजूबा था. ये वीएसएल के गेस्ट हाउस के अंदर एक दरख्त है, वीएसएल गेस्ट हाउस के अंदर. वो दरख्त बीटे का बोले जाते हैं और उसका 2 नाम है, रोजवुड भी बोले जाते हैं. बात यह है कि इसके अंदर ऐसी खूबी है कि दरख्त के अंदर से जैसा कि बरसात का जो पानी पड़ता है, जिससे शबनम पड़ता है, उसी तरह शबनम गिर रहा था. इसकी खूबी इसमें इतनी अच्छी है, हम लोग देख के एक अजूबा है. ऐसा अजूबा ये देखने और सोचने में हमारे दिमाग को दिलो दिमाग में भी नहीं आ रहा है. क्या ऐसा हो सकता है? क्या करते? इतनी ज्यादा धूप सहा नहीं सकते साहब. एक आदमी अगर धूप में खड़ेगा तो उसकी जान को भी धोखा है.
यहाँ पर एक अजूबा है। ये दरख्त पानी अपने दरख्त के पत्तों से ऐसा कि शबनम के जैसा चुम रहा है साहब। एक अजूबा है साहब। ये VSL के गेस्ट हाउस के कंपाउंड में है। मैं VSL में काम करने वाला एक एम्प्लॉय हूँ। मेरा नाम फयाज है। सब मैं भी हमारे रिपोर्टर साहब आए थे, बहुत बड़े नेक आदमी, इसलिए उनकी भी बहुत तारीफ करता हूँ मैं। उन्होंने आके रिपोर्ट लिए। रिपोर्ट लेने में जो मैं देखा वो सच दिल से बोल रहा हूँ और ऊपर वाले को मान को, भगवान को मान को बोल रहा हूँ साहब। शुक्रिया साहब। ಹೌದು ಸರ್, ತುಂತುರಾನೇ ಬೀಳ್ತಾ ಇದೆ. ಅದಂಗೆ ಹೇಳಿ. ತುಂತುರಾನಿಯಾಗಿ ಬೀಳ್ತಾ ಇದೆ. ಇದು ಈ ಮರ ಇದೆಯಲ್ಲ ಸರ್, ಈ ಮರಕ್ಕಿಂತ ಆ ಮರದಿಂದ ಬೀಳ್ತಿದೆ ಅಂತ ನನ್ನ. ಹೌದು, ಬೀಟೆ ಮರದಿಂದ ಕೆಳಗಡೆ. भाई और बहनों, दुनिया के अंदर एक अजूबा है। यहाँ पर भद्रावती के सरजमीन पर एक VSL गेस्ट हाउस में एक दरख्त है। वो दरख्त बीटा बोले जाते हैं हम लोग, और उसका नाम रोजवुड है। आज धूप यहाँ पर 40 पर 60 डिग्री है। इस धूप के अंदर ये दरख्त से पानी की पछाड़ ऊपर से आ रही है। दरख्त के ढालियों से पानी के खतरे खतरे नीचे गिर रहे हैं। एक अजूबा है ये देखने की चीज है और इसके बारे में समझने की चीज है। एक अजूबा है। और एक बात क्या है बोलने से, ये जो गेस्ट हाउस के अंदर दरख्त बहुत सालों से है, ये इसको बहुत जतन से बचा कर रखे हैं। इसके अंदर देखने का बहुत खूबसूरत नज़ारा है। खतरों का बारिश जैसा कि शबनम जैसा पानी यहाँ से गिर रहा है। मेरा नाम है फयाज अहमद। VSL सेल में मैं काम कर रहा हूँ। मैं हमारे रिपोर्टर साहब से गुजारिश करता हूँ, उन्होंने मेरा बात सुनकर मेरा रिपोर्ट भी लिया उन्होंने, उनका मैं शुक्रगुजार हूँ। और ये दरख्त का भी शुक्रगुजार हूँ, और ऊपर वाले का भी बहुत बड़ी मेहरबानी है। ये एक अजूबा है। ಇದೆಯಾ ನೀರು? ವಿಸ್ಮಯ ಅಂದ್ರೆ ಕೆಲವು ಮರಗಳು ತನ್ನ ಒಡಲಾಳದಲ್ಲಿ ನೀರಿರುವಂತದ್ದನ್ನ ಬಿಸಿಲಿನ ತಾಪದಲ್ಲಿ ಹೊರಗಡೆ ಚಿಮ್ಮಿಸ್ಕೊತಾ ಇದೆ, ತನು ಮಾಡ್ಕೊಳ್ತಿದೆ. ಈಗ ಒಳಗಿನ ಅದರ ಬೇರುಗಳಲ್ಲಿ ಇರುವಂತ ನೀರಿನ ಅಂಶನ ಮೇಲ್ಗಡೆ ತನ್ನ ಚರ್ಮದ ಭಾಗವಾದ ತೌಟೆ ಒಣಗ್ತಾ ಇರೋದ್ರಿಂದ ಅದನ್ನ ಯಾವುದೋ ಮುಖಾಂತರ, ರಂಧ್ರದ ಮುಖಾಂತರ ಹೊರಗಡೆಗೆ ಚಿಮುಕಿಸ್ಕೊಳ್ತಾ ಇದೆ. ಅದರಲ್ಲಿ ರಂಧ್ರ ಇದೆ, ಎಲೆನಲ್ಲಿ ರಂಧ್ರ ಇದೆ. ರಂಧ್ರದ ಮೂಲಕ ತಡ್ಕೊಳಕ್ ಆಗ್ತಾ ಇಲ್ಲ. ಹನಿ ಹನಿ ನೀರು ಹಾಕಿ ಚಿಮ್ತಾ ಇರತಕ್ಕಂತ ಈ ಬೀಟೆ ಮರದ ಎಲೆಗಳ ಕೆಳಗಿನ ರಂಧ್ರದ ಮೂಲಕ ತನ್ನ ಗರ್ಭದಲ್ಲಿರ್ತಕ್ಕಂಥ ನೀರನ್ನ ಚಿಮ್ತಾ ಇದೆ ನೀರು. ಇಂತಹ ವಿಸ್ಮಯವನ್ನ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು VSLನ ಗೆಸ್ಟ್ ಹೌಸಿನ ಪಾರ್ಕ್ನಲ್ಲಿದೆ. ತಾವು ಎಲ್ಲರೂ ವೀಕ್ಷಿಸ್ತಾ ಇದ್ದ ಜನ ನೋಡ್ತಾ ಇದ್ದಾರೆ, ಬಂದು ದಿನನಿತ್ಯ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸಾವಿರಾರು ಜನ. ಈ ಬೀಟೆ ಮರಗಳಲ್ಲೇ ಒಂದು ವಿಶಿಷ್ಟವಾದ ಒಂದು ತನ್ನ ಹೆಸರನ್ನ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಬೀಟೆ ಮರದಿಂದ ಚಿಮ್ತಾ ಇರತಕ್ಕಂಥ ನೀರು ಎಷ್ಟು ಈ ಉರಿಯುವಂತ ಬಿಸಿಲಿನಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಇರತಕ್ಕಂಥ ಬಿಸಿಲಿನ ತಾಪದಲ್ಲಿ ತನ್ನ ಒಡಲಿನ ಆಳದಿಂದ ನೀರನ್ನು ಹೊರಗಡೆಗೆ ಚಿಮ್ಮಿಸ್ತಾ ಇರುವಂಥ ದೃಶ್ಯ ಮನಮೋಹಕವಾಗಿದೆ. ಈ ಗಿಡದ ಕೆಳಗಡೆ ನಿಂತ್ಕೊಂಡ್ರೆ ಈ ಕೂಲರ್ನಿಂದ ನೀರು ಹೇಗೆ ಚಿಮ್ತಾ ಇದೆ, ಹಂಗೆ ನಮ್ಮ ಮುಖದ ಮೇಲೆ, ನಮ್ಮ ಕ್ಯಾಮ್ರಾದ ಮೇಲೆ, ನಮ್ಮ ಮೇಲೆ
ನೀರನ್ನ ಸಿಂಚನ ವ್ಯಕ್ತಪಡಿಸ್ತಾ ಇರತಕ್ಕಂಥ ಈ ಮರಕ್ಕೆ ನಿಜಕ್ಕೂ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಧನ್ಯವಾದಗಳು, ಧನ್ಯವಾದಗಳು. ನಮೋ ನಮೋ ವೃಕ್ಷ ಶಾಶ್ವತ, ವೃಕ್ಷ ಶಾಶ್ವತ.